ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ಇವತ್ತು ಒಂದಿಷ್ಟು ವಿಶೇಷವಾಗಿ RSS ಅಂಗ ಸಂಸ್ಥೆಯಾದ ಸಂಸ್ಕಾರ ಭಾರತಿ ಕರ್ನಾಟಕ ಈ ಒಂದು ಸಂಘಟನೆ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಜನರ ಜಾಗೃತಿಯನ್ನು ಮಾಡುವಂಥದ್ದು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಜೊತೆಗೆ ಸನಾತನೀಯತೆ ಇವುಗಳ ಬಗ್ಗೆ ಜನರಲ್ಲೂ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಮಾಡ್ತಾಯಿದೆ. ಆ ದಿಶೆಯಲ್ಲಿ RSS ಅಂಗ ಸಂಸ್ಥೆ ಆದ ಈ ಸಂಸ್ಕಾರ ಭಾರತಿ ಮತ್ತು ಯುವಕರಲ್ಲೇ ಚಟಗಳಿಂದ ದೂರ ಆಗುವಂಥದ್ದು, ಹಾರ್ಡ್ ವರ್ಕ್ ಮಾಡುವಂಥದ್ದು, ಅನೇಕ ವಿಷಯಗಳನ್ನು ಹೇಳೋ ಪ್ರಯತ್ನ ಮಾಡ್ತದೆ. ಭಾಳ ಸಂತೋಷ. ಆ ದಿಶೆಯಲ್ಲಿ ಒಂದು ಫಂಕ್ಷನ್ ಮಾಡಿದರು. ಆ ಫಂಕ್ಷನ್ ನಮ್ಮ ಮಿತ್ರರು, ಹಿರಿಯರು ಆದಂಥ ಶ್ರೀ ವಿಶೇಷವಾಗಿ ಈಶ್ವರಚಂದ್ರ ಬೆಟಗೇರಿಯವರು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಅವ್ರು ತಮ್ಮದೇ ಆದ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ, ಕೇಳ್ರಿ. ಮತ್ತೇನೋ ಸಂಶಯ ಮತ್ತೆ ಪ್ರಶ್ನೆ ಮಾಡೋಣ ಅನ್ನೋದಕ್ಕೆ ಅಲ್ಲಿವರೆಗೆ ಸ್ಟಾರ್ಟರ್ ಮಾಡೋರು. ಏನಾಯ್ತು ಸರ್ ಫಂಕ್ಷನ್ದಲ್ಲೇ? ಆತ್ಮೀಯರೇ ಸರ್ವರಿಗೂ ನಮಸ್ಕಾರ. ಸರ್, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಸಂಭ್ರಮದೊಳಗದೆ ಅಂಥದ್ದು 1925ರಲ್ಲಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ರೀ. ಈಗ 2025 ಒಂದು ಶತಮಾನದ ಸಂಭ್ರಮದೊಳಗರಿ ಅದರ ಅಂಗ ಸಂಸ್ಥೆಗಳು ಕೂಡ ಏನು ಸರ್, ವಿಶೇಷವಾಗಿ ನಮ್ಮ ಸಂಸ್ಕಾರ ಭಾರತಿ ಕರ್ನಾಟಕ ಬೆಳಗಾವಿ ಜಿಲ್ಲೆ ಗೋಕಾಕ ವಿಭಾಗದ ನಮ್ಮ ಸಂಘಟಕರು, ವಿಶೇಷವಾಗಿ ಇದರ ಒಂದು ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಕಲ್ಯಾಣ ಶೆಟ್ಟಿ ಬರ್ತಾರೆ, ಉಪಾಧ್ಯಕ್ಷರಾಗಿ ರಜನಿ ಅಶೋಕ್ ಜಿರಗೇಡ್ ಬರ್ತಾರೆ, ಹಾಗೆ ರೀ ನಮ್ಮ ಶ್ರೀನಿವಾಸ್ ಜಿ ಅಂತೇಳಿ ಅವರು ನೇತೃತ್ವರಿ, ನಾರಾಯಣ ಮಠಾಧಿಕಾರಿ ಅಂತ ಹೇಳಿದ್ರೆ ರಾಜೇಂದ್ರ ಕುಲಕರ್ಣಿ, ಮಹಾಲಿಂಗ ಸ್ಕೋಟಿ, ಪ್ರಕಾಶ್ ವಾಗುಲೆ, ಉದ್ದಣ್ಣ ಗೌಡರೆ, ಬಾಳಾಸಾಹೇಬ್ ಕುಲಕರ್ಣಿ, ರಾಮಚಂದ್ರ ಕಾಕಡೆ, ನಟರಾಜ್ ಜಿ ಮಹಾಜನ್, ಆನಂದ್ ಸುರಾಮಿ, ಅರವಿಂದ ಮಹಾಜನ್ ರೀ, ಡಾಕ್ಟರ್ ಅರ್ಜುನ್ ಪನ್ನಣ್ಣವರ್, ಕುಮಾರಿ ಶ್ರೇಯಾ ರಾಜೇಂದ್ರ ಹಂಡಿಗೋಳು, ಅನುಪ ಕೌಶಿಕ್, ಚೆನ್ನಪ್ಪ ಹಟ್ಟಿ, ಡಾಕ್ಟರ್ MP ಹತ್ಪಾಕಿ, MB ಒಕ್ಕುಂದರಿ, ಶ್ರೀಮತಿ ಸಂಧ್ಯಾ ಕುಲಕರ್ಣಿ, SR ದೇಶಪಾಂಡೆ, ಸತೀಶ್ ನಾಡಗೌಡ, ಆನಂದ್ ಮಾಳವದೆ ಅಂತೇಳಿ ಇಲ್ಲಿ ಗೋಕಾಕ ವಿಭಾಗಕ್ಕೆ ಇವರು ಸಂಚಾಲಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರೀ ನಮ್ಮ ಗೋಕಾಕ್ ಶಿವನಗರದ ಚಿದಂಬರೇಶ್ವರ ಗುಡಿಯೊಳಗೆ ರೀ ಒಂದು ಏನು ಮಾಡೋದು ಅಂದ್ರೆ ಸ್ಥಳೀಯವಾಗಿ ರೀ ನಮ್ಮ ಕಲೆ ಹಾಗೂ ಸಾಹಿತ್ಯ ಜೊತೆಗೆ ನಾಟ್ಯ ಇಂಥದ್ರಲ್ಲಿ ಅಹರ್ನಿಶಿ ಸೇವೆಯನ್ನು ಮಾಡ್ತಾ ಇರುವಂಥ ವಿಶೇಷ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಒಂದು ಸತ್ಕರಿಸುವಂಥ ಒಂದು ಕಾರ್ಯಕ್ರಮವನ್ನು ಸಂಸ್ಕಾರ ಭಾರತಿ ಕರ್ನಾಟಕ ಬೆಳಗಾವಿ ಜಿಲ್ಲೆ ಗೋಕಾಕರು ಆಯೋಜನೆ ಮಾಡಿದ್ದರು ಸರ್. ಈ ಒಂದು ಸಂದರ್ಭದೊಳಗೆ ಸರ್ ವಿಶೇಷವಾದ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿತು. ಅಂದರೆ ಇದರಲ್ಲಿ ಈ ಮೂಲಕ ಇಲ್ಲಿ ಸುತ್ತಮುತ್ತಲೆಲ್ಲ ಸಂಗೀತಕಾರ ಆಗಿರ್ಬೋದು, ನಾಟಕಕಾರ ಆಗಿರ್ಬೋದು, ಕಲಾಕಾರ ಆಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಸಂಪನ್ಮೂಲ ಕೂಡಿಸಿದ್ರು. ಅವರನ್ನ ಕ್ರೋಢೀಕರಣ ಮಾಡಿ ಇವರ ಮೂಲ ಉದ್ದೇಶ ಏನು? ಕ್ರೋಢೀಕರಣ ಮಾಡಿದ್ರ ಉದ್ದೇಶ, ಮೂಲ ಉದ್ದೇಶ ಅಂತಂದ್ರೆ ಸರ್, ಈ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸಂಸ್ಥಾಪಕರು ಗುರೂಜಿಯಂದೇ ನಾಮಾಂಕಿತರ ಅಂತಾರೆ ಶ್ರೀ ಮಾಧವರಾವ್ ಸದಾಶಿವರಾವ್ ಗುಳಂದಕರ್ ಅಂತ ಇವರು ಗೋಳ್ವಾಳ್ಕರ್. ಇವ್ರ ಗುರುಗಳೊಬ್ರು ಹೆಡಗೇವಾರ್ ಅವರು, ಹೆಡಗೇವಾರ್ ನಂತರ ಬರೋರು ಕೇಶವ ಬಲರಾಮ್ ಹೆಡಗೇವಾರ್ ಅವರು ಸ್ಥಾಪನೆ ಮಾಡಿದ್ದಾರೆ ರೀ. ಈ ಸಂಸ್ಥೆಯ ಮೂಲ ಉದ್ದೇಶ ಅಂದರೆ ಭಾರತ ಜಾತ್ಯತೀತ ರಾಷ್ಟ್ರ ಸರ್. ಇಲ್ಲಿ ಹಲವು ಮತ ಪಂಗಡಗಳು ಇದ್ದರೂ ಕೂಡ ರೀ ವಿಶೇಷವಾಗಿ ಏನಂತ ಸರ್ ತಮಗೆಲ್ಲ ಗೊತ್ತಿರುವಂಥದ್ದು ಆರ್ಯವರ್ತ ಅಂತಂದ ರೀ, ಇಂಡಿಯಾ ಅಂತ ಹೇಳಿದ್ದಾರೆ, ಬಹಳ ಸಂಖ್ಯೆ ಭಾರತ ವರ್ಷ ಕರೀತಾರೆ. ಹಿಂದೂಗಳು ಬಹಳ ಇದ್ದ ಕಾರಣ ಹಿಂದೂಸ್ತಾನ ಅಂತೇಳಿ ಕರೀತಾರೆ. ಈಗ ತಮಗೆಲ್ಲ ಗೊತ್ತಿರೋ ಆರ್ಯರು ಬ್ರಹ್ಮಕರು ಅಂತಾರೆ, ದ್ರಾವಿಡರು ಅಂತೇಳಿ ನಮ್ಮ ದಕ್ಷಿಣ ಭಾರತದೊಳಗೆ ಬರ್ತಾರೆ. ಆರ್ಯ ದ್ರಾವಿಡರ ಇದು ಮುಖ್ಯವಾದಿದ್ದರೆ ನನಗಿಂತ ಇದು ಭಾರತ ಹೆಚ್ಚಾದರೆ ಎಲ್ಲರನ್ನೂ ಒಂದು ಅಪ್ಪಿಕೊಳ್ಳುವಂಥ ಒಂದು ದೇಶ ರೀ. ಹೀಗಾಗಿ ವಿವಿಧ ಮತ ಜನಾಂಗದವರು ಕೂಡ ಇಲ್ಲಿ ಇದ್ದರು ಅಂದರೆ ಇದು ಜಾತ್ಯತೀತ ಒಂದು ರಾಷ್ಟ್ರ ರೀ. ಜೊತೆಗೆ ಆದರೆ ಜಾತ್ಯತೀತತೆಯನ್ನು ವಿರೋಧ ಮಾಡುವಂಥದ್ದು RSS ನಲ್ಲದಲ್ಲ, ಅದು ಆರೋಪ ಮಾಡ್ತಾ ಇರ್ತದ. ಇಲ್ಲ ರೀ, ಇದು ತಪ್ಪು ಕಲ್ಪನೆ. ಇಲ್ಲ, ತಪ್ಪಲ್ಲ, ವಾಸ್ತವವಾಗಿ ಹೇಳ್ತಾ ಇರೋದು. ವಾಸ್ತವವಾಗಿ ಅವರು ಧರ್ಮಾಧಾರಿತವಾಗಿ, ವರ್ಣಾಶ್ರಮ ಆಧಾರಿತವಾಗಿ ಈ ದೇಶವನ್ನು ಕಟ್ಟಬೇಕು ಅಂತ ಹೊರಟಂಥವರು. ಅಂದ್ರೆ ನಾವು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಮೂಲತಃ ಇದು ಆರಂಭ ಆಗಿದ್ದನ್ನ ಹಿಂದುತ್ವವನ್ನು ರಕ್ಷಣೆ ಮಾಡೋ ಸಲುವಾಗಿ, ಹೌದು, ಸನಾತನೆಯನ್ನು ರಕ್ಷಣೆ ಮಾಡೋ ಸಲುವಾಗಿ.
ಹೀಗಾಗಿ ಈ RSS ಒಂದು ಆರೋಪಗಳಿದ್ದಾವೆ, ಜಾತ್ಯತೀತತೆಯನ್ನು ವಿರೋಧ ಮಾಡ್ತದಪ್ಪ ಇದು ಅಂತೇಳಿ. ಬಹುತ್ವವನ್ನು ಒಪ್ಪುವುದಿಲ್ಲ, ಏಕತ್ವವನ್ನು ಒಪ್ತದೆ, ಉಳಿದವರಿಗೆ ಅವಕಾಶ ಇಲ್ಲ ಅನ್ನೋ ದೊಡ್ಡ ದೊಡ್ಡ ಆರೋಪಗಳಿದ್ದಾವೆ. ಅದಿರಲಿ, ನಡೆದ ಆರೋಪ ಪ್ರತ್ಯಾರೋಪ. ನಾ ಏನು ಕೇಳ್ತಾ ಇದ್ದೀನಿಲ್ಲ, ನಿಮಗೀಗ ಅಲ್ಲಿ ಹೋಗ್ತಾ ಇದ್ದೀರಿ, ಈಗಾದರೂ ನಿಮಗೆ ಹೌದಪ್ಪ ಇದು ಜಾತ್ಯತೀತ ಆಗ್ಯದ, ಹಿಂದುತ್ವವನ್ನು ಬಿಟ್ಟು ಎಲ್ಲರನ್ನು ಒಳಗೊಳ್ಳಿಕತ್ತದ ನಿಮ್ಗೆ ಅನಿಸೋದೇನ್ರಿ ಇದು? 100ಕ್ಕೆ 100 ಕರೆಯೋದು ಸರ್ ತಾವು ಹೇಳಿದಂಗೆ. ಯಾಕಂದ್ರೆ ಈಗ ರೀ ಮೊದಲು ನೀವು ಹೇಳಿದ ಕಲ್ಪನೆ ಇದ್ದಿರ್ಬೋದು, ಆದ್ರೆ ಇದ್ದಿರ್ಬೋದಲ್ಲ, ಇತ್ತು ಹೇಳಿ ಇತ್ತು ಅಂತ ತಿಳ್ಕೊಡಿ. ಆದ್ರೆ ದೇವನೊಬ್ಬ ನಾಮ ಹರವು ಸಬಕ ಮಾಲಿಕ ಏಕೈ ಅನ್ನುವಂಥ ಒಂದು ಇದೆ, ದೇವನ ಇಟ್ಟುಕೊಂಡ್ರಿ ಈಗ ಆ ಒಂದು ಇದೆಲ್ಲ ಅಳಿಸಿ ಹೋಗಿ ಈಗ ಸದ್ಯ ಒಂದು ಸಮಾನತೆ ರೀ, ಸರ್ವರಿಗೂ ಸಮಬಾಳು ಅನ್ನುವಂಥ ಧ್ಯೇಯವನ್ನು ಇಟ್ಟುಕೊಂಡ್ರಿ ಈಗ ಎಲ್ಲರೂ ಒಂದಾಗಿ ಬಾಳ್ಬೇಕನ್ನುವಂಥ ನೀತಿಯನ್ನು ಕ್ರೋಢೀಕರಣ ಮಾಡಿಕೊಂಡ್ರಿ. ಯಾಕಂದ್ರೆ ತಾವು ಹೇಳಿದಂದ್ರೆ ಈಗ ಮೊದಲಿನ ಮನೋಭಾವ ಬದಲಾವಣೆ ಆಗ್ಯದ ರೀ. ಹಿಂಗೆ ಎಲ್ಲರನ್ನೂ ಅಪ್ಪಿಕೊಂಡು ಎಲ್ಲರನ್ನೂ ಬೆಳೆಯುವಂಥ ಇದ್ರಿ. ಜೊತೆಗೆ ಏನೈತೆ ಅನ್ಸರೆ ಈಗಿನ ಒಂದು ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆ ಆಗಲಿ, ಆಧ್ಯಾತ್ಮಿಕ ವ್ಯವಸ್ಥೆ ಆಗಲಿ, ಅಥವಾ ರಾಜಕೀಯ ವ್ಯವಸ್ಥೆಗಳಾಗಲಿ, ಇವುಗಳಿಗೆ ಅಂತೇಳಿ ಕೆಲವೊಂದು ಹೊಂದು ಬರ್ತಾ ಇದಾವಲ್ರಿ. ಹೀಗಾಗಿ ಇಲ್ಲಿ ಸಮಾನತೆಯನ್ನು ಸಾರಬೇಕು ಅನ್ನುವಂಥದ್ದು ಇಟ್ಟುಕೊಂಡು, ಜೊತೆಗೆ ವಿಶೇಷವಾಗಿ ಕೃಷಿಯ ಕುರಿತು ಕೂಡಿಸಿ ಇವರಿಗೆ, ಯಾಕಂದ್ರೆ ಈಗ ಹೊಸೊಂದು ರಾಸಾಯನಿಕ ಗೊಬ್ಬರಗಳಿಂದಾಗಿ ಭೂಮಿ ಬಡವಾಗ್ತಾ ಇದೆ ರೀ, ಭೂಮಿ ಬಹಳಷ್ಟು ಫಲವತ್ತತೆಯನ್ನು ಕಳ್ಕೋತದ ರೀ. ಅದರ ಕುರಿತಾಗಿ ಸಹಿತ ವಿಶೇಷ ಒಂದು ಆಸಕ್ತಿಯಲ್ಲಿ ಅದೇ ಬಿಡಿ, ಸಾಕಷ್ಟು ಲಿಂಗಗಳದಾವ, ಅದೆಲ್ಲ ಇರಲ್ರಿ, ನಾನು ಕೇಳೋದಂತ ಆಗಿದೆ. ಮತ್ತೆ ಈ ಮನೋವರ್ತಿ ಬದಲಾಗಿದೆ ರೀ. ಈಗ ರೀ ಎಲ್ಲರೂ ಸಮಾನರು, ಎಲ್ಲರಿಗೂ ಒಂದು ಬಾಳು ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಅಹರ್ನಿಶಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಮೂಲ ಧ್ಯೇಯ ಮಾತ್ರ ಸರ್ವೇ ಜನ ಸುಖಿನೋ ಭವಂತು. ಆಯಿತು, ಅಡ್ಡಿ ಎಲ್ಲ ಮಾಡಿರಿ, ತಪ್ಪಿಲ್ಲ. ಅದ್ರೊಳಗೆ ಜಗತ್ತಿನ ದೊಡ್ಡ ಸಂಘಟನೆಗಳಲ್ಲಿ ಇದು ಮುಂಚೂಣಿಯಲ್ಲದ ಶತಮಾನದ ಸಂಭ್ರಮ ಅದೆಲ್ಲ ಇರಲಿ. ಅದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಇಲ್ಲೇ ಈ ಒಂದು ಏನು ನೀವು ಹೇಳಿದ್ರಿ ಧ್ಯೇಯೋದ್ದೇಶಗಳು ಹೊರಟಂಥದ್ದು ಅಂತ ಹೇಳ್ತಾ ಇದ್ದೀರಿ. ಆದರೂ ಸಹಿತ ಇದರ ಮೇಲೆ ಈಗ ಇತ್ತೀಚೆಗೆ ಡೆವಲಪ್ಮೆಂಟ್ ನೋಡ್ತಾ ಬಂದ್ರೆ ನಾವು ಅದರದ್ದು RSSದ್ದು ಇದರಲ್ಲೇ ಈ ಒಂದು ಕೆಳವರ್ಣೀಯ, ಈಗ ನಾವು ಇವತ್ತು ಅದಕ್ಕೆ ಶೂದ್ರವರ್ಣೀಯ ಅಂತ ಹೇಳುವಂಥದ್ದು ಮತ್ತು ಮುಸ್ಲಿಮ್ಸರನ್ನ ಅತಿಯಾಗಿ ವಿರೋಧ ಮಾಡುವಂಥ ಒಂದು ಮನೋವೃತ್ತಿ ಅವ್ರಲ್ಲದಂತೆ ಘನಘೋರವಾದ ಆರೋಪ ಮಾಡ್ತಾ ಇರ್ತಾರೆ. ಆರೋಪ ಇತ್ತು ಸರ್, ಆದರೆ ಈಗ ಮಾತ್ರ ಅದು ಇಲ್ಲ ರೀ. ಈಗ ಏನಾಗಿತ್ತು ಅಂದರೆ ಸರ್, ಇವತ್ತರಿ ನೀವು ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ವರ್ಣಾಶ್ರಮಗಳು ಇದ್ದರು. ಅದ್ರ ಮೇಲೆ ಅದನ್ನ ನೆಲಗಟ್ಟೆ ನಿಂತ ಕೆಲವೊಂದು ಭಾವನೆ ಎಲ್ಲ ಹೆಡಗೇವಾರ್ ಅವರಾಗಿರ್ಬೋದು, ಗುರು ಗೋಳ್ವಾಲ್ಕರ್ ಅವರಾಗಿರ್ಬೋದು, ಪಂಚ್ ಆಫ್ ಥಾಟ್ಸ್ ಅಂತ ಬರ್ತದ್ರಿ. ಅದರೆಲ್ಲ ಇದನ್ನೆಲ್ಲ ವಿವರಣೆ ಬರ್ತಾ ಇರ್ತಾರಲ್ಲ, ಇದೆಲ್ಲ ಅದೇನೋ ಅವ್ರಿಗೆ ಅದನ್ನ ಬಿಟ್ಟಿನ ಹೊರಗೆ ಹೋಗಿಲ್ಲ. ಇವನ್ನ ಈ ದೇಶದ ಧ್ವಜವನ್ನು ಸಹಿತ ಮೊದಲು ಒಪ್ಪಿರಲಿಲ್ಲ, ಈಗ ಒಪ್ಕೊಳ್ತಾ ಇದ್ದಾರೆ. ಸಂತೋಷ ಬಿಡೋಣ, ಅದೇನಿಲ್ಲ ಅಂತಲ್ಲ, ಬದಲಾವಣೆ ಆಗ್ಲಿಕ್ಕೆ ಇದ್ದಾರೆ, ಅದೇನಿಲ್ಲ ಅನ್ನೋದಿಲ್ಲ. ಅದಕ್ಕೆ ಕಾರಣಪ್ಪ ಅಂದ್ರೆ ಅಧಿಕಾರ ಅನ್ನೋದು, ಅಧಿಕಾರಕ್ಕಾಗಿ ಬದಲಾವಣೆ ಆಗೇ ಆಗ್ತಿರ್ತದೆ. ಅದನ್ನು ಸತ್ಯನ ಯೂನಿವರ್ಸಲ್ ಟ್ರೂತ್ ಇಟ್ ಇಸ್. ಹಾಂ, ಆ ದೃಷ್ಟಿಗಳು ಬದಲಾವಣೆ ಆಗ್ಲಿಕ್ಕೆ ಇದ್ದಿದ್ದಾರೆ, ಒಪ್ಪೋಣ ಮಾತೇನ. ಆದರೆ ಮುಂಬರುವ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ಏನಪ್ಪ ಅಂದ್ರೆ, ಇದು ಒಂದು ಏನಪ್ಪ ಅಂದ್ರೆ ಮೇಲ್ಪದರದ ಬದಲಾವಣೆ ಆಗಬಾರ್ದು, ಇದು ಆಂತರದ ಪೂರ್ತಿಯಾಗಿ ಬದಲಾವಣೆ ಆಗ್ಬೇಕು. ನಾ ಇವತ್ತು ಯಾಕೆ ಆ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಮ್ಮ ಮಾತು ಕರೆಯ ಸರ್. ಸುಮ್ಮನೆ ಈಗ ನಾವು ಹೋಡ್ಗಾಗಿ ಈ ಮಾತನ್ನು ಮಾಡೋಕ್ಕಿಂತರೂ ನಿಜವಾದ ಪರಿವರ್ತನೆ ಆಗ್ತದೆ. ನಿಮ್ಗೆ ಅನಿಸ್ತದೆ ಏನು ಅಂತ? ಯಾಕಂದ್ರೆ ನೀವು ಜಾತಿಯ ಹೊಡೆತದಲ್ಲೇ ನೋವನ್ನು ಅನುಭವಿಸಿದವ್ರ ಅನೇಕರು ಅನುಭವಿಸಿದವ್ರು ಇದ್ದಾರೆ, ನಾವು ಅನುಭವಿಸೋರು ಇದ್ದೀವಿ. ಅಂದ್ರೆ ಆ ಜಾತ್ಯತೀತ ಏನಂದ್ರೆ ಅದಕ್ಕೆ ಹೊರಟವ್ರು ಅಂತ ಹೇಳಿದ್ರಿ, ಆ ದಿಶೆಯಲ್ಲಿ ಏನಾದ್ರು ಒಂದು ವರ್ಣ ಸಂಕರ ಅಂತ ಕರೀತಾರೆ ಅವರು. ಅಂದ್ರೆ ಮೇಲ್ಜಾತಿ ಕೆಳಜಾತಿ ಆ ಥರ ನಡಕ ವಿವಾಹಗಳನ್ನ ಮಾಡೋದ್ರ ಮೂಲಕ, ಮತ್ತೇನು ಮಾಡೋದ್ರ ಮೂಲಕ ನಿಜವಾಗಿಯೂ ಅಂಬೇಡ್ಕರ್ನ ಹೆಜ್ಜೆಯಲ್ಲಿ ಅವರು ಹೆಜ್ಜೆ ಹಾಕ್ತಾ ಇದ್ದಾರಂತ ನಿಮ್ಗೇನಾದ್ರು ಅನ್ಸೋದೇನೋ? ಈಗಂತೂ ಸರ್ ನನಗೆ ಖಾಯಂ ಅನಿಸೈತ್ರಿ. ಯಾಕಂದ್ರೆ ಕಾಲಾಯ ತಸ್ಮೈ ನವ ಅನ್ನಂಗ್ರಿ ಕಾಲಕ್ಕನುಗುಣವಾಗಿ ಪರಿವರ್ತನೆ ಆಗ್ಯದ ರೀ. ನೀವು ಹೇಳಿದಂಗೆ ರೀ, ಮೊದಲು ವರ್ಣ ಸಂಕರಗಳು ಈಗ ಇಲ್ಲ ರೀ. ಈಗ ನೋಡಿ, ಈಗಿನ ಒಂದು ಅವರ ಸಂಘದೊಳಗೆ, ಈಗ ನಮ್ಮ ಗೋಕಾಕದ ಸಂಘದೊಳಗೆ ಕೂಡ ರೀ ಎಲ್ಲ ಜಾತಿಯ ವರ್ಗದ ಜನರುಗಳಲ್ಲ ರೀ, ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಜೊತೆಗೆ ಕೈಲೇ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ರೀ. ಒಟ್ಟಾರೆ ರೀ ಸಮಾನ ಮನಸ್ಕರು ಕೊಡುವುದರಿಂದ ರೀ ಇಲ್ಲಿ ಜಾತಿಯ ವರ್ಗವರ್ಣಗಳನ್ನು ಲೆಕ್ಕಕ್ಕೆ ಈಗಂತೂ ಇಲ್ಲವೇ ಇಲ್ಲ ರೀ. ನೀವು ಮುಖ್ಯ ಧ್ಯೇಯ ಅಂತಂದ್ರೆ ಸರ್, ಭಾರತ ಒಂದು ಸರ ಪ್ರಗತಿ ಪಂಥದೊಳಗೆ ಇರಬೇಕು, ದೇಶದ ಎಲ್ಲರೂ ನಾವು ಒಂದಾಗಿ ಬಾಳಬೇಕು, ಎಲ್ಲರಿಗೂ ಸಮಾನ ಸಿಗಬೇಕು ಅನ್ನುವಂಥ ರೀ, ಸಮಾನತೆ ಸಿಗಬೇಕು. ಆ ದೃಷ್ಟಿಯಲ್ಲಿ ಶೈಕ್ಷಣಿಕವಾಗಿ ರೀ,
ವಿಶೇಷವಾಗಿ ಸಾಮಾಜಿಕವಾಗಿರಿ ಪ್ರತಿಯೊಬ್ಬರಿಗೆ ಅಂತಂದರೆ ಒಂದು ಅವಕಾಶಗಳು ಸಿಗಬೇಕನ್ನುವಂಥ ಧ್ಯೇಯವನ್ನು ಹೊಂದಿಕೊಂಡು ಇವತ್ತು ನೋಡಿ ನಿನ್ನೆ ಏನು ಮಾಡಿದ್ರು ಅಂದರೆ ನಮ್ಮ ಸ್ಥಳೀಯ ಒಂದು ಚಿದಂಬರೇಶ್ವರ ಗುಡಿ ಒಳಗೆ ನಾನು ಕೃಷ್ಣ ಪಾರಿಜಾತದ ಕಲಾವಿದ ನನ್ನನ್ನು ಜೊತೆಗೆ ಅಮ್ಮಾಜಿಂತೆ ಖ್ಯಾತನಾಮರಂಥ ಶ್ರೀಮತಿ ರಜನಿ ಅಶೋಕ್ ಜಿಗಾಳ್ ಅವರನ್ನು ಸನ್ಮಾನ ಮಾಡಿದ್ರಿ. ಇದರ ಒಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಅನುಪಾ ಕೌಶಿಕ್ ಅವರು ಹೊಂದಿದ್ರಿ. ನೀವು ಹೇಳಿದ್ರಿ ಅವ್ರು ಬೇರೆ ಬೇರೆ ಜಾತಿ ವರ್ಗದವ್ರು ಇದ್ರೂ ಕೂಡ ಒಂದಾಗಿ ಎಲ್ಲ ವರ್ಗದ ಜನರನ್ನು ಒಂದು ಗೌರವಿಸುವಂಥ ಒಂದು ಮನೋವೃತ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಒಂದು ಜೊತೆಯೊಳಗೆ ಮುಂದಾದರೂ ಕೂಡ ಸರ್ ಈ ತೆರಳಂಥ ಕಾರ್ಯಕ್ರಮಗಳನ್ನು ನಾವು ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಮಾಡಿ ಸಾಮಾನ್ಯ ಜನರ ವಿಶೇಷವಾಗಿ ಹಳ್ಳಿನ ಗ್ರಾಮೀಣ ಪ್ರದೇಶದಲ್ಲಿ ಇದಕ್ಕೊಂದು ಸ್ಥಾನಮಾನ ಸಿಗುವ ಹಾಗೆ ಎಲ್ಲರನ್ನು ಗೌರವಿಸುವ ಹಾಗೆ ಪ್ರತಿಯೊಬ್ಬ ಪರಸ್ಪರ ಒಂದು ಸಹಬಾಳ್ವೆಯನ್ನು ನಡೆಸುವಂಥ ಒಂದು ಧ್ಯೇಯವನ್ನು ಹೊಂದಿದ್ರಿ. ಹೀಗಾಗಿ ಇದು ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಅಂತೇಳಿ ನನಗಂತೂ ಶ್ಲಾಘನೆ ಅನಿಸ್ತದೆ. ನಾವು ಆಯಿತು ಅಡ್ಡಿಲ್ಲ, ಯಾಕಂದರೆ ನೀವು ಜಾತಿ ವ್ಯವಸ್ಥೆನ ಉಂಡವರು ನಿಮಗೆ ಅನಿಸ್ಲಿಕ್ಕೆ ನಾವು ನಾವು ಮಾತನ್ನು ಅದಲ್ಲ. ನಾನು ಮತ್ತೊಮ್ಮೆ ಆ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಕೇವಲ ಅಧಿಕಾರಕ್ಕಾಗಿ ಮತ್ತದಕ್ಕಾಗಿ ನಾವು ಮನಪರಿವರ್ತನೆ ಹೋಗಿದ್ರು ನಿಜವಾಗಿ ನಾವು ಭಾರತೀಯರಲ್ಲಿ ಒಂದು ಪಟಂಗೆ ತೂಕಟಂಗೆ ಹಂಗೆ ಹೀಗೆ ಹೇಳ್ಕೊಂಡು ಮಾತಾಡಿದ್ದು ನಾವು ನೋಡಿದ್ದೀವಿ. ಆದರೆ ಬರೀ ಕೇವಲ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಆಗಬಾರ್ದು. ಬುಲ್ಡೋಜರ್ ಸಂಸ್ಕೃತಿಯಲ್ಲಿ ಅದ, 80-20 ಅಲ್ಲಿ ಅದ, ಇವೆಲ್ಲ ನಾವು ನೋಡಿದ್ದೀವಿ. ಅದು ನೀವು ಅನುಭವಿಸ್ತಾ ಇದ್ದೀವಿ ಕಳೆದ 11 ವರ್ಷಗಳಿಂದ. ಅಂದಾಗ ಇದು ಬದಲಾಗಬೇಕು. ಮತ್ತು ನಾವು ಅದ್ರ ವಿರೋಧಿಗಳಲ್ಲ, ಅದು ಬದಲಾಗಬೇಕು. ನಮ್ಮ ಉದ್ದೇಶ ಒಂದೇ ಇಲ್ಲ. ನೋಡ್ರಿ, ಯಾರೂ ಇರಲಿ, ನಮಗೆ ಬೇಕಾಗಿದ್ದೇನಪ್ಪ, ನೀವೇನೋ ರೈತರಿಗೆ ಕೆಲಸ ಮಾಡ್ಲಿಕ್ಕಿದ್ದಾರ, ಆರ್ಥಿಕ ಏನೋ ಮಾಡ್ಲಿಕ್ಕಿದ್ದಾರೆ ಅಂತೇಳಿ. ಬಟ್ ಅದರಿಂದ ದೂರ ಸರ್ದಾರು ಅಂತೇಳಿ ಭಾಳಷ್ಟು ವಾದಗಳಿದ್ದಾವೆ. ಅದಿರಲಿ, ಚರ್ಚೆ ವಿಷಯ ಅಲ್ಲದ ಬಿಟ್ಬಿಡೋಣ. ಆಗ ನೀವು ಹೇಳಿದ ಪ್ರಕಾರ ಅವ್ರು ಹಂಗೆ ಅದರಂತ ಇಟ್ಕೊಂಡು ಭಾಳ ಸಂತೋಷ. ಆದರೆ ಈಗ ಮೊದಲಿಗೆ ಆರ್ಥಿಕ ವ್ಯವಸ್ಥೆ ಪರಿವರ್ತನೆ ಆಗಬೇಕಾಗಿತ್ತು, ಎಲ್ಲರೂ ಸಮಾನವಾಗಿ ಆಗ್ಬೇಕಾಯ್ತು ಆರ್ಥಿಕವಾಗಿ. ನೀವು ಹಂಗೆ ಬಾಯಲ್ಲಿ ಹೇಳೋದಲ್ಲ, ಏನಾವೆಲ್ಲ ಜಾತಿಯಿಂದ ಭಿನ್ನ ಇಲ್ಲರಿ, ನಾವು ಒಂದು ಹಿಂದುಳು ಒಂದು ಹಾಗೆ ಅಲ್ಲ. ಆ ಆರ್ಥಿಕವಾಗಿ ಎಲ್ಲರೂ ಸಮಾನ ಆಗುವುದಕ್ಕೆ ಏನೇನು ಯೋಜನೆಗಳು ಹಾಕಿರುತ್ತೆ ಏನು ಚರ್ಚೆ ಮಾಡಿದ್ರೆ ನಮ್ಮ ಈ ಒಂದು ಭಾಗದೊಳಗಡೆ ನಾರಾಯಣ ಮಠಾಧಿಕಾರಿ ಅಂತ ಸರ್ ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಕರ್ನಾಟಕ ಒಂದು ಸತ್ಸಂಗದ ಒಂದು ಪ್ರಮುಖ ವತಿಯನ್ನು ಹೊಂದಿದ್ದಾರೆ. ಅವರು ಏನು ಮಾಡಿದ್ದಾರೆ ಸರ್, ಕೆಲವೊಂದು ವಿಷಯಗಳನ್ನ ಅಲ್ಲಿ ನಮಗೆ ಹೇಳಿದ್ರಿ. ಏನಂತಂದ್ರೆ ವಿಶೇಷವಾಗಿ ಸರ್ ನಮ್ಮ ಭಾರತದ ಒಂದು ಇದರೊಳಗೆ ಪರಿಸರ ಏನೈತಲ್ರಿ ಶುಚಿಯಾಗಿರಬೇಕು. ಮುಂದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದು ಸಾಮರಸ್ಯ ಸಿಗಬೇಕು. ಹಾಗೆಯೇ ಕುಟುಂಬ ಪ್ರಚೋದನೆ ಅಂದ್ರೆ ರೀ ಕುಟುಂಬ ಎಂಬಲ್ಲಿ ಈಗ ವಿಭಕ್ತ ಕುಟುಂಬಗಳು ಭಾಳ ಆಗಲಿಕ್ಕತ್ತವ್ರಿ. ಅವಿಭಕ್ತ ಕುಟುಂಬಗಳಾಗಬೇಕು. ಒಂದು ಸ್ವದೇಶಿ ಒಂದು ಮತ್ತು ಸ್ವಭಾಷಾ ಮತ್ತು ಸ್ವಭೂಷಣ ಭಾರತೀಯ ಪರಂಪರೆಯ ಒಂದು ವೇಷಭೂಷಣಗಳಾಗಲಿ ಮತ್ತು ಇಲ್ಲಿ ಪ್ರಾದೇಶಿಕತೆ ಇಲ್ಲಿ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಜೊತೆಗೆ ನಾಗರಿಕ ಪ್ರಜ್ಞೆ ಅಂತಂದ್ರೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವದಿಂದ ಇಟ್ಟುಕೊಂಡ್ರಿ ಒಟ್ಟಿನ ರಾಷ್ಟ್ರ ಪ್ರಗತಿಗಾಗಲಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ದೇವೋದ್ದೇಶಗಳು ಏನಿದವರ ಅವನ್ನ ಒಂದು ನಾವು ಪೂರ್ಣ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಎಲ್ಲರೂ ಏನು ಬರ್ತದೆ ವಿಶೇಷವಾಗಿ ಶ್ರಮಿಸಿದ್ರಿ. ಮೊದಲಿನ ಇದು ಈ ಬಹಳಷ್ಟನಾಗ ಅದು ಬದಲಾವಣೆ ಆಗಿದೆ ಅಂಥೇಳಿ ನನಗಂತೂ ಅನಿಸ್ತದೆ. ನಿಮಗೆ ಅನಿಸಿದ ಭಾಳ ಸಂತೋಷ. ಆದರೆ ನಾನು ನಿಮಗೆ ಕೊನೆದಾಗಿ ಕೇಳುವಂಥದ್ದು ಇನ್ನೊಂದು ಮಾತನ್ನು, ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಕಳೆದ 70 ವರ್ಷ ನೋಡ್ತಾ ಬಂದಿದ್ದೀವಿ RSS ಅನ್ನು. ನೋಡೋದು ಬಂದಿದ್ದಾದ್ರೆ ಯಾವಾಗಲೂ ಯಾವ ಕಾಲಕ್ಕೂ ಅದು ತಮ್ಮ ಧರ್ಮ ಜಾತಿಗಳ ವ್ಯವಹಾರಗಳು ಬಿಟ್ಟು ಬಂದಿದ್ದಿಲ್ಲ. ಇವತ್ತು ಬಂದ ನನಗೆ ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ ಅಂತಂದ್ರೆ ಇವತ್ತು ಮೊದಲ ವರ್ಣ ಸಂಕರಿತ ಅವ್ರಿಗೆ ಕರ್ಕೊತಾರಲ್ಲ, ಮೇಲ್ಜಾತಿ ಹುಡುಗ ಕೆಳ ಜಾತಿ ಹುಡುಗಿ ಅಥವಾ ಕೆಳ ಜಾತಿ ಹುಡುಗ ಮೇಲ್ಜಾತಿ ಹುಡುಗ ಹುಡುಗಿ ಇವ್ರ ಮಧ್ಯದಲ್ಲಿ ವಿಲೋಮ ಪ್ರತಿಲೋಮ ಏನಂತೀರಿ ಕರ್ಕೊಳ್ರಿ ಅಂಥ ಮದುವೆಗಳು. ಅಥವಾ ಇವತ್ತು ನೋಡ್ರಿ ಅನೇಕ ಕೆಲವೊಮ್ಮೆ ಇಂಥ ಅಂತರ್ ಜಾತಿಯ ವಿವಾಹದಾಗ ಅನೇಕ ನಾವು ಕೊಲೆಗಳಾಗೋದು ಮತ್ತೊಂದು ಇವತ್ತು ನೋಡ್ತಾ ಇದ್ದೀವಿ ಪರಂಪರೆ ನಡೆದದ. ಈ ದಿಶೆಯಲ್ಲಿ ಅದನ್ನು ಸಾಮಾಜಿಕ ಸಮಾನತೆ ಸಲುವಾಗಿ ಏನೋ ಹೋರಾಟ ಮಾಡ್ತಾರ ಅಂತ ನಿಮಗೆ ಅನಿಸಿದ್ರೆ ಭಾಳ ಸಂತೋಷ. ಅದು ಬದಲಾಗಬೇಕಾಗ್ತದೆ. ಮತ್ತು ಯಾಕೆ ಆಗ್ತದೆ ಏನಕ್ಕೆ ಬೇರೆ ಮಾಡ್ತದೆ. ಯಾವುದೋ ಒಂದು ಅಧಿಕಾರಕ್ಕೆ ಆಶೆಗಾಗಿ ಯಾರು ಪರಿವರ್ತನೆ ಆಗೋದು ಆಗಲಿ. ನಿಮ್ಮ ಆಶೆಯ ಪ್ರಕಾರ RSS ಬದಲಾಗಲಿ ಜಾತ್ಯತೀತ ಆಗಲಿ ಅನ್ನುವಂಥದ್ದು. ಬಟ್ ನಮ್ಮ ಅಭಿಪ್ರಾಯದಲ್ಲಿ ಜಾತ್ಯತೀತ ಆಗೋದಷ್ಟು ಸುಲಭದ ಮಾತಲ್ಲ ಅವ್ರಿಗೆ. ಯಾಕಂದರೆ ಹಿಂದುತ್ವ ಅವರಲ್ಲೇ ಮನೆ ಮಾಡಿಕೊಂಡಾಗ ಪೂರ್ತಿ ಬೇರೆ ಸಮೇತ ಬಿದ್ದಾಗ ಮನೋ ಸಂಸ್ಕೃತಿಯಲ್ಲಿ ಹೆಜ್ಜೆ ಕಾಣೋ ಮುಂದೆ ಅದು ಬದಲಾಗ್ತೈತಿ ಅನ್ನೋದು ನೋಡೋಣ, ವೇಟ್ ಹಚ್ಚಿ ನಿಮ್ಮ ಮಾತು ನಿಜ ಆಗಲಿ ಅನ್ನೋದು ನಮ್ಮ ಆಸೆ. ಕರೆ ಇದೆ ಸರ್. ಮತ್ತೆ ಸೂಕ್ಷ್ಮ ಅವಲೋಕನ ಮಾಡಿದ್ರಿ. ಪ್ರಾಚೀನ ನೀವು ಗ್ರಾಮ ದೇವತೆ ಜಾತ್ರೆ ಮಾಡಿದ್ರಿ. ಬ್ರಾಹ್ಮಣ ಹೆಣ್ಣುಮಗಳು ಒಬ್ಬ ಶೂದ್ರ ಮಾಡ್ತಾರೆ. ಅಷ್ಟೇ ಅಲ್ಲ ಸರ್, ಎಷ್ಟೋ ಬ್ರಾಹ್ಮಣ ವರ್ಗದ ಜನರು ಇಲ್ಲ ಕಾಲದ ಅನಿವಾರ್ಯತೆಯಿಂದ ಮಾಡ್ತಾ ಇದ್ದಾರೆ ಒಪ್ಪನು. ಆದ್ರೆ ಪೂರ್ಣ ಪರಿವರ್ತನೆ ಆಗಲಿ ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಕಾಲಾವಕಾಶ ನಮ್ಮ ಕಾಲ ಆಗಿ ಹೋಗ್ಬಿಟ್ರೆ ಅಷ್ಟರೊಳಗೆ ಇಲ್ಲಿವರೆಗೆ ನಮ್ಮ
ಸಂಸ್ಕಾರ ಭಾರತಿ ಕರ್ನಾಟಕ ಒಂದು RSSದ ಅಂಗದ ಕುರಿತಾಗಿ ಅವ್ರ ಮೇಲೆ ಪೂರ್ಣ ಪ್ರಮಾಣದ ವಿಶ್ವಾಸ ಇಟ್ಟಂಥ ನಮ್ಮ ಬೆಟಗೇರಿಯವರು ಅನೇಕ ವಿಷಯಗಳನ್ನ ಹೇಳಿದರು. ಅವರ ಅಭಿಪ್ರಾಯದಂತೆ ಇದು ಜಾತ್ಯತೀತವಾಗಿ ಪರಿವರ್ತನೆ ಆಗಲಿ ಅನ್ನೋದು ನಮ್ಮದು ಆಶಯ ಅದ. ಆಗ್ಬೋದು, ಯಾಕಂದ್ರೆ ಪ್ರಾಜ್ಞರು, ತಿಳಿದವರು, ಅಭ್ಯಾಸ ಮಾಡಿದವರು, ಮನಸ್ಸುಗಳನ್ನು ತಿಳ್ಕೊಳ್ಳುವಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಮತ್ತು ಅವರು ಜಾತಿಯ ಹೊಡೆತದಿಂದ ಪೆಟ್ಟು ತಿಂದವರು ಅದಾರ. ಅವ್ರು ನಮ್ಮ ಥರ ಅಂದ್ರೆ ಇರಬೇಕಂತ ನಾವು ಅನುಕೂಲನೂ ಆಗಲಿ, ಬದಲಾವಣೆ ನಿಸರ್ಗದ ನಿಯಮ. ಆ ದಿಶೆಯಲ್ಲೇ ಒಂದು RSSದ ವಿಚಾರಗಳನ್ನು ಬದಲಾವಣೆ ಆಗಬಹುದು ಅನ್ನೋದು ಆಶೆಯಿಂದ ಆಯ್ತಪ್ಪ ಮಾಡ್ರಿ, ಎಲ್ಲರೂ ಕೂಡಿ ಹೋಗೋದು, ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಏನೋ ಅದಕ್ಕೆ ನಾಶ ಆಗೋದು ನಾಶ ಆಗಿ ಹೋಗ್ತದೆ, ಬೆಳೀದ್ರೆ ಬೆಳೀತದೆ. ಇದು ನನ್ನ ಸಿದ್ಧಾಂತ ಅಲ್ಲ, ಡಾರ್ವಿನ್ ಸಿದ್ಧಾಂತ. ಕಾಲ ಅನ್ನೋಕ್ಕಿಂತ ಡಾರ್ವಿನ್ ಸಿದ್ಧಾಂತ ಹೇಳ್ತಾನೆ, ಯಾವ್ದು ಗಟ್ಟಿ ಇರ್ತದೆ ಅದು ಉಳಿತೈತಿ, ಎಕ್ಸಿಸ್ಟೆನ್ಸ್ ಯಾವುದೆಲ್ಲ ಹೋಗ್ತೈತಿ ಅಂತ ಹೇಳ್ತಾ. ಆದ್ಮೇಲೆ ಇಲ್ಲಿವರೆಗೆ ನೀವು RSS ಕುರಿತಾಗಿ, ಅದರ ಒಂದು ಅಂಗಸಂಸ್ಥೆ ಕುರಿತಾಗಿ ಅಲ್ಲಿ ಏನು ನಡೀತಾ ಇದೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಅಲ್ಲಿ ಹೋಗಿ ಬಂದಂತಹ, ಅಲ್ಲಿಂದ ಸನ್ಮಾನಕ್ಕೆ ಒಳಗಾದಂತಹ ನಮ್ಮ ಈಶ್ವರಚಂದ್ರ ಬೆಟಗೇರಿಯವರು ನಮ್ಮ ಅಭಿಪ್ರಾಯ ಹೇಳಿದಾರೆ. ನಿಮ್ಗೆ ಅವು ಸರಿ ಅನಿಸಿದ್ರೆ ಸರಿ ಏನ್ರಿ, ತಪ್ಪಂದ್ರೆ ತಪ್ಪು ಅಂತ ಹೇಳ್ರಿ, ಲೈಕ್ರಿ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಅದು ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಅದು ಮಾಡೋದು ಸರಿ ಇರ್ಬೋದು, ತಪ್ಪು ಇರ್ಬೋದು, ಅವ್ರು ಹೇಳೋದು ಸರಿ ಇರ್ಬೋದು, ತಪ್ಪು ಇರ್ಬೋದು. ಯಾಕಂದ್ರೆ ಸಮಯ ಎಲ್ಲರೂ ಬದಲಾಗ್ಬೋದು ಅಥವಾ ಪೂರ್ತಿಯಾಗಿ ಏನು ನಾಶ ಆಗ್ಬೋದು. ನೋಡೋಣ ಏನಾಗ್ತದೆ ಅಂತ ಹೇಳ್ತಾ H60 ನ್ಯೂಸ್ ಅರ್ಥದ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.